ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಸ್ಟೈಲ್ ಅಡುಗೆ. ಎಗ್ ರೈಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ದೊಡ್ಡವರು, ಸಣ್ಣವರು, ಕಾಲೇಜ್ ಹುಡುಗರಾತು ಪ್ರತಿಯೊಬ್ಬರು ಇಷ್ಟಪಡ್ಕೊಂಡು ತಿನ್ನುವಂಥ ಒಂದು ರೆಸಿಪಿ ಬಂದ್ರೆ ಅದು ಎಗ್ ರೈಸ್. ಅದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಗ್ ರೈಸ್ ಅಂತಂದ್ರೆ ಬಾಯಾಗ ನೀರು ಊರ್ತಾವೆ. ಅಷ್ಟು ಚೆನ್ನಾಗಿ ಖಾರಂಗೆ ಮ್ಯಾಲೆ ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿಗೆ ಹಾಕ್ಕೊಂಡು ತಿಂದ್ರಂತ್ರಿ ಆಹಾ ಅನ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಒಂದು ಬೌಲ್ ತೊಗೊಂಡು ಇದಕ್ಕೆ ನಾನು 2 ಮೊಟ್ಟೆನ ಒಡೆದು ಹಾಕ್ಕೊಂಡು ಇದನ್ನು ಚಲೋ ತಂಗೆ ಕಲಿಸ್ಬೇಕ್ರಿ. ಹಿಂಗೆ ಕಲಸುವಾಗ ಈ ಹಳದಿ ಗುಂಡಿರ್ತೈತಲ್ಲ, ಇದಷ್ಟು ಪೂರ್ತಿ ಕುಡ್ಕೊಂಡ್ಬಿಡ್ಬೇಕು. ಅಷ್ಟು ಚಲೋ ತಂಗೆ ಕಲಿಸ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆಗೆ 2 ಚಮಚ ಎಣ್ಣೆ ಹಾಕ್ಕೊಂಡು 1-4 ಹಸಿ ಮೆಣಸಿನ್ಕಾಯಿ ತೊಗೊಂಡು ಇದನ್ನು ಚಲೋ ತಂಗೆ ಹುರ್ಕೋಬೇಕು. ಹಿಂಗೆ ಹುರ್ಕೋಬೇಕಾದ್ರೆ ಇದನ್ನು ಮೆಣಸಿನ್ಕಾಯಿನ ಸ್ವಲ್ಪ ಹಿಂದ್ಗಡೆ ಚೂಟಿ ಹಾಕೋರಿ, ಇಲ್ಲ ಅಂತಂದ್ರೆ ಸಿಡಿತಾವು. ಇಲ್ಲಿ 2 ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಇದು ಕೆಂಪಾಗೋವರೆಗೂ ಈ ಥರ ಹುರ್ಕೋಬೇಕು. ಈ ಕೆಂಪು ಆದಮೇಲೆ ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ಹಾಕತಿ, ಅದನ್ನಷ್ಟು ಹಾಕ್ಕೊಂಡು ಹುರ್ಕೋಬೇಕು. ಈ ಅಲ್ಲ ಬೆಳ್ಳುಳ್ಳಿ ಹಾಕಿದ ಮ್ಯಾಗ ಇದು ಸ್ವಲ್ಪ ತಳ ಹಿಡಿತತಿ, ಅದಕ್ಕಾಗಿ ಸ್ವಲ್ಪ ಬೇಕು ಕೈ ಆಡಿಸಿ. ಎಗ್ ರೈಸಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ರುಚಿ, ಅದಕ್ಕಾಗಿ ನಾನು 4 ಚಮಚದಷ್ಟು ಖಾರ ಪುಡಿನ ಹಾಕ್ಕೊಳತ್ತೀನಿ. ಹಿಂಗೆ ಖಾರ ಪುಡಿ ಹಾಕಿದ ಮೇಲೆ ಇದನ್ನು ಒಂದು ಸರ್ತಿ ಕೈ ಆಡಿಸ್ಬಿಟ್ಟು ಇದಕ್ಕೆ ನಾನು 1 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳತ್ತೀನಿ. ಕಾಳು ಮೆಣಸಿನ ಪುಡಿ ಹಾಕಿದ ಮ್ಯಾಗ ಸ್ವಲ್ಪ ತಿರುವಾಡಿ ಇದಕ್ಕೆ 2 ಚಮಚದಷ್ಟು ಹವೀಜ್ ಕಾಳು ಪುಡಿ ಅಂದ್ರೆ ಕೊತ್ತಂಬರಿ ಬೀಜದ ಪುಡಿ ಇರ್ತೈತಲ್ಲ, ಅದನ್ನು ಹಾಕ್ಕೊಳತ್ತೀನಿ. ಇದನ್ನು ಹಾಕೊಂಡ್ಮೇಲೆ ಇದಕ್ಕೆ ಐತಲ್ಲ ಆಗ್ಲೇ ಕಲಿಸಿಟ್ಕೊಂಡಿದ್ವಲ್ಲ ತತ್ತಿ, ಅದನ್ನು ಹಾಕ್ಕೊಳತ್ತೀನಿ. ಹಿಂಗೆ ಹಾಕ್ಕೊಂಡು ತಿರುವಾಡ್ಕೊತ ಇದನ್ನು ಉರಿ ಸ್ವಲ್ಪ ಸಿಮ್ನಾಗ ಇರಲಿಲ್ಲ ಅಂತಂದ್ರೆ ತಳ ಹಿಡಿತತಿದು. ಹಿಂಗೆ ಎಲ್ಲ ಬಿಟ್ಕೊಂಡು ಬರೋ ಮಟ ಈ ಥರ ತಿರುವಾಡ್ಬೇಕು. ಇದನ್ನು ಹಿಂಗೆ ತಿರುವಿದ ಮೇಲೆ ಇದಕ್ಕೆ 1 ಚಮಚದಷ್ಟು ಗರಂ ಮಸಾಲೆ ಹಾಕೊಳತ್ತೀನಿ. ಹಿಂಗೆ ಅಷ್ಟು ಮಸಾಲೆ ಹಾಕದಿಂದ ಇದನ್ನು ಅಷ್ಟು ಪೂರ್ತಿ ಆಗೋತನ ಹಿಂಗೆ ಕಲಿಸ್ಬೇಕು. ಕಲಿಸಿದ ಮ್ಯಾಗ ಇದಕ್ಕೆ 1 ಚಮಚದಷ್ಟು ಸೋಯಾ ಸಾಸ್ ಹಾಕೊಳತ್ತೀನಿ. ಸೋಯಾ ಸಾಸ್ ಹಾಕದಿಂದ ಇದಕ್ಕೆ 2 ಚಮಚದಷ್ಟು ಟೊಮ್ಯಾಟೊ ಸಾಸನ್ನು ಹಾಕ್ಕೊಳತ್ತೀನಿ. ನೀವು ರೆಡ್ ಚಿಲ್ಲಿ ಸಾಸ್ ಇದ್ರೂ ಹಾಕೋಬೋದು. ಹಿಂಗೆ ಹಾಕಿದ ಮ್ಯಾಗ ಇದನ್ನು ತಿರುವಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾವು ಅನ್ನ ಮೊದಲೇ ಮಾಡಿ ಇಟ್ಕೊಂಡಿರ್ತೀವಿ, ಸ್ವಲ್ಪ ಉದುರಂಗೆ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಳತ್ತೀನಿ. ಇಲ್ಲಿ ಇಬ್ಬರು ತಿಂತಾರೆ ಅಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದು ನಾನು. ಈ ಥರ ಅನ್ನ ಹಾಕಿದ ಮ್ಯಾಗ ಹಿಂಗೆ ತಿರುವಾಡಿ ಪೂರ್ತಿ ಇದು ಕೆಂಪಾಗೋವರೆಗೂ ಇದಷ್ಟು ಮಸಾಲೆನೂ ಹೀರ್ಕೊಂಡ ಮೇಲೆ ಈ ಅನ್ನನ 1-2 ನಿಮಿಷ ಜೋರು ಉರಿ ಒಳಗೆ ಚಲೋ ತಂಗೆ ಕಲಿಸ್ಕೋಬೇಕು. ಹಿಂಗೆ ಕಲಿಸ್ಕೊಂಡು ಆದಿಂದ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇದನ್ನು ಸರ್ವ್ ಮಾಡಕ್ಕೆ ಕೊಡ್ಬೋದು. ಉಳ್ಳಾಗಡ್ಡಿ ಮ್ಯಾಲೆ ಉದುರಿಸಿ ಹುರಿದಿರೋ ಮೆಣಸಿನ್ಕಾಯಿ, ಸ್ವಲ್ಪ ನಿಂಬೆ ಹಣ್ಣು ಮತ್ತು ಕುದಿಸಿರೋ ತತ್ತಿ ಜೊತೆ ಸರ್ವ್ ಮಾಡಿಕೊಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.